ನನಗೂ ಮಾಮ್ ಹೇಳಿದಾರಲ್ಲ, ನಿನ್ನ ಗಂಡನ ನಿನ್ನೆಲ್ಲ ನಾನೇ ನೋಡ್ಕೋತೀನಿ ಮತ್ತು ಸಾಲನೆಲ್ಲ ನಾನೇ ತೀರ್ಸ್ಕೊತೀನಿ, ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ. ಅಪ್ಪ ದೇವರು ಏನೋ ಒಳ್ಳೇದು ಮಾಡ್ದ ಕಣಪ್ಪ. ಮಾಮ್ ನೋಡ್ಕೋತಾರೆ, ಇನ್ಯಾವ ಯೋಚನೆಯೂ ಇಲ್ಲ. ರಾಜುನ ಆರಾಮಾಗಿ ಇದ್ಬಿಡ್ತೀವಿ ಅಷ್ಟೇ ಮನೇಲಿ. ನನ್ನ ಮಾಮ್ ಹೇಳಂಗೆ ಇನ್ಯಾರಿದ್ದಾರೆ ನನ್ನ ಬಿಟ್ಟರೆ ಮಾಮ್ಗೆ? ಡ್ಯಾಡಿಗೆ ಮಾಮ್ಗೆ ನಾನೇ. ಪ್ರೀತು ಏನು ಮಾಮೂಲಿ ಅವನು ಇರ್ತಾನೆ. ಮಾಮ ಎಷ್ಟು ಪಾಪ, ಎಷ್ಟು ಒಳ್ಳೆಯವರು ನಮ್ಮ ಮಾಮು. ನೀವು ಬಂದು ಅಲ್ಲೇ ಇದ್ಬಿಡಿ ಅಂತ ಹೇಳಿಬಿಟ್ರಲ್ಲ ಅಪ್ಪ. ಆಮೇಲೆ ನಾವು ಮಾಡಿರೋ ಸಾಲನೆಲ್ಲ ತೀರ್ಸ್ಕೊಬಿಡ್ತೀವಿ, ನಿನ್ನ ಗಂಡನ್ನು ನೀನು ಕರ್ಕೊಂಡು ನಿಮ್ಮದೇ ಬಂದು ನನ್ನ ಮನೇಲಿ ಉಳ್ಕೊಬಿಡಿ ನೀವು ಅಂತ ಹೇಳಿಬಿಟ್ರು. ಎಷ್ಟು ಖುಷಿಯಾಗುತ್ತೆ. ಮಕ್ಕಳ ಹೇಳ್ರೋ, ದೋಸ್ತಿನಿ ಹೇಳಿ. ಡ್ಯಾಡಿ ಬಂದ ತಕ್ಷಣ ಹೋಗೋಣ, ಊರಿಗೆ ಹೋಗ್ಬಿಡೋಣ, ಸುಷ್ಮಾ ಅಜ್ಜಿ ಮನೆಗೆ ಹೋಗ್ಬಿಡೋಣ. ಅಜ್ಜಿ ಹೇಳಿದ್ದಾರೆ ನನ್ನ ಮನೆಗೆ ನೀವೆಲ್ಲ ಬತ್ತು ಅಂದರೆ ನೀವು ಮಾಡಿರೋ ಸಾಲನೆಲ್ಲ ನಾನು ತೀರಿಸ್ಕೊಡ್ತೀನಿ, ನೀವು ಅಲ್ಲೇ ಇದ್ಬಿಡಿ, ಇನ್ನೆಲ್ಲೂ ಹೋಗಬೇಡಿ. ನಿಮ್ಮ ಗಂಡ ಬೇಕಾದ್ರೆ ಡ್ಯೂಟಿ ಮಾಡ್ಕೊಂಡು ಅಲ್ಲಿಗೆ ಬರಲಿ, ನಿಮ್ಮ ಮನೆಗೆ ಏನೋ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ನಮ್ಮ ಅತ್ತೆ ಮಾವು ಏನು ಬೈಯಲ್ಲ, ಎಲ್ಲಿದ್ರೇನು ನಮ್ಮ ಅತ್ತೆ ತುಂಬ ಇಷ್ಟಪಡ್ತಾರೆ ನನ್ನ. ಹೇಳ್ರೋ, ಇಷ್ಟು ತಿದ್ದೆ ಮಾಡ್ತಾ ಇದ್ದೀರಾ? ಸ್ನಾನ ಮಾಡ್ಕೊಂಡು ಬರೋದು ಇಷ್ಟೊತ್ತು ಮಾಡ್ತಿದ್ದಾರಲ್ಲ ರಾಜ್. ಈ ರಾಜ್ ಮಾಡೋದೆಲ್ಲ ಇಷ್ಟೇ ಅಪ್ಪ ಕೆಲಸ. ಬೀಗ ಬರೋಣ ಅಂತ ಹೇಳ್ತಾರಾ? ಬಂದುವಿಲ್ಲ ಏನೂ ಇಲ್ಲ. ಬೀಗ ಬನ್ನಿ, ನಿಮ್ಗೆ ಏನೋ ಹೇಳಬೇಕು. ಯಾಕಂತ ಕಿಚ್ಕೊತಾ ಇದ್ದೀರಾ ಜಿನಿ? ಹೇಳೋದೇನು? ಕೆಲ್ಸಕ್ಕೆ ಹೋಗ್ಬೇಕು ಅರ್ಜೆಂಟ್. ನೀವು ಕೆಲಸನೂ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಇನ್ನು ಮುಂದೆ ರಾಜನ ಥರನೇ ಬದುಕಬಹುದು ನೀವು, ಗೊತ್ತಾ? ಹಂಗೆಲ್ಲ ಬದುಕಂಗಿದ್ರೆ ನಾವು ಹಿಂಗೆ ಕಷ್ಟ ಪಡ್ಬೇಕಾಗಿತ್ತು. ಅದೇನು ಹೇಳು? ಬನ್ನಿ, ಸ್ವಲ್ಪ ಕೂತ್ಕೊಳ್ಳಿ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಾ? ಡ್ಯೂಟಿಗೆ ಹೋಗಿದ್ರು ಪರವಾಗಿಲ್ಲ, ಬನ್ನಿ ಸುಮ್ಮನೆ. ಹೇಳು ರಜನಿ. ಅದು ಆಟ ಆಡ್ತಿದ್ರೆ ಆಟವ ನೀನು? ಟೈಮ್ ಆಯ್ತದೆ, ಹೇಳು. ತಲೆ ಕೆಡಿಸ್ಕೋಬೇಡಿ ಅಂದ್ರೆ ನೀವು ಹೇಳಿ ಮತ್ತೆ ಕೇಳ್ತಿಲ್ಲ, ನಾನೇನು ಮಾಡೋಕ್ಕಾಗುತ್ತೆ? ಇವ್ರಿನ ತಮಾಷೆ ಮಾಡೋ ಟೈಮ್ ಆಯ್ತು. ಹೇಳು ಪಟಂತ ಸಂದೇಶ ಬೇಕಾದ್ರೆ ಹೇಳುವಂತೆ. ಸ್ವಲ್ಪ ತಡ್ಕೊಳ್ಳಿ ನೀವು, ಯಾಕೆ ಇಷ್ಟು ಆತರ ಕೊಡ್ತೀರಾ? ಅದು ಮಾಮ್ ಬಂದಿದ್ರು. ನಿಮ್ಮ ಮಗು ಬಂದಿತ್ತು? ಅಯ್ಯೋ, ಯಾವಾಗ? ನಾನೇ ಫೋನ್ ಮಾಡಿ ಬರೀಲಿಗೆ ನೋಡಬೇಕು ಬನ್ನಿ ಮಾಮ ಅಂತ. ಆಗ ಬಂದಿದ್ರು. ಬಂದ್ಬಿಟ್ಟು ನಮ್ಮ ನೋಡಿ ತುಂಬಾ ಹೊಟ್ಟೆ ಉರ್ಕೊಂಡ್ರು. ನಿನ್ನೂ ಅಷ್ಟೇ, ಎಷ್ಟು ಹೊಟ್ಟೆ ಉರ್ಕೊಂಡ್ರು ಗೊತ್ತಾ? ಭಯಂಕರ ಹೊಟ್ಟೆ ಉರ್ಕೊಂಡ್ರು. ಅಲ್ಲ ಸರಿ, ನಾವಿರೋ ಪರಿಸ್ಥಿತಿಗೆ ನಿಮ್ಮ ಮಗುನ್ಯಾಕ ಬರೀ ಹೇಳಕ್ಕೆ ಹೋಗಿದೆ. ನೋಡಿದ್ರೆ ಬೇಜಾರು ಮಾಡ್ಕೊಳಕಿಲ್ವಾ ಹಿಂಗೆ ಅವರೆಲ್ಲ ಅಂದ್ಬಿಟ್ಟು? ಮಾಮ್ ಬೇಜಾರು ಮಾಡ್ಕೊಂಡೇ ಹೇಳ್ತಿರೋದು. ನಾನು ನೀವೇ ಮನೆಗೆ ಹೋಗಿದ್ಬಿಟ್ರೆ ನಮ್ಮ ಸಾಲನೆಲ್ಲ ತೀರಿಸ್ಬಿಡ್ತಾರಂತೆ, ನಾವು ಆರಾಮಾಗಿ ಅಲ್ಲೇ ಇರ್ಬೋದು. ಏನಂತೀರಾ? ಏನು ರಜನಿ ಮಾತಾಡ್ತಾ ಇದ್ದೀವಿ? ಅದಕ್ಕೆ ನೀನು ಏನು ಹೇಳಿದೆ? ನನ್ನ ಗಂಡ ನನ್ನ ಮತ್ತೆ ಕೇಳ್ತಾರೆ, ನಾನು ಹಾಕಿದ ಗೆರೆ ದಾಟಿದೆ ಇಲ್ಲ, ಅಂದ್ಬಿಟ್ಟು ನಾನು ಹೋಗಿ ಅಂದ್ಬಿಟ್ಟೆ. ನಿನಗಂತೂ ಒಂದು ಸ್ವಲ್ಪನೂ ಗೊತ್ತಾಗೋದಿಲ್ಲ ಬಿಡು ರಜನಿ ನಿನಗೆ. ನೋಡು ರಜನಿ, ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ನಾನು ಅಲ್ಲಿ ಇದ್ಬಿಟ್ಟು ಇರ್ಬೇಕಂದಿದ್ರೆ ಇಲ್ಲಿ ಏನಕ್ಕೆ ಬರೋನು ನಾನು? ನಮ್ಮ ಮನೇಲಿ ನಾನು ಇರೋನು, ಯಾಕೆ ನನಗೆ ಏನೂ ಇಲ್ವಾ? ಅಲ್ಲ ಕಣ್ ರಜನಿ, ನಾವು ಪುಟ್ಟ ಕಷ್ಟ ಇನ್ನೊಬ್ರು ಕೊಡಬಾರ್ದು ಅಂತ ಇಲ್ಲಿಗೆ ಬಂದಿರೋದು. ಓಹೋ, ಇರೋ ದುಡ್ಡು ಮಡಗಿದಾರಂತೆ, ಅಲ್ಲ ಉಳ್ಕೊಬಿಡದಂತೆ, ಅವ್ರು ಸಾಲ ಕೇಳಿಸ್ಬಿಟ್ಟಾರಂತೆ. ಸರಿಯಾಯ್ತು. ಇಂಥ ಚಾನ್ಸ್ ಮಿಸ್ ಮಾಡ್ಕೋತಿದ್ರಲ್ಲ ನೀವು. ನಾನೇನು ನನ್ನ ಗಂಡ ನಾನು ಚೆನ್ನಾಗಿರೋಣ ಅಂತ ನಾನು ಹೇಳಿದ್ರೆ ನೀವು ಹಿಂಗಂತೀರಲ್ಲ. ಚೆನ್ನಾಗಿರೋದು. ರಜನಿ, ನೀನು ಬೇಕಾದ್ರೆ ಹೋಗು, ನಾನು ಮಾತ್ರ ಬರೀಕ್ಲಕನಪ್ಪ. ನಾನು ಬರೋದಿಲ್ಲ. ನೀನು ಬೇಕಾದ್ರೆ ಹೋಗ್ಬಿಟ್ಟು ನಿಮ್ದೇ ಇದ್ಬಿಡು ನೀನು, ನಾನು ಬರೀಕ್ಲಾಕ. ಏನ್ ಮಾತಾಡ್ತಿರೋದು ನೀವು? ನಿಮ್ ನಂಬ್ಕೊಂಡು ಬಂದಿರ್ತೀನಿ ನೀವು. ಅಲ್ಲಿ ಇರಕ್ ಬಿಡಲ್ಲ, ಇಲ್ಲಿ ಇರಕ್ ಬಿಡಲ್ಲ. ಅಲ್ಲಿ ಮಾಮ್ ಕರ್ರೆ ಮಾಮ್ ಹತ್ರನೂ ಹೋಗಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಬೀದಿ ಬಿಕಾರಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ತರ ಜೀವನ ನೀವು ಬಾಳಿ ನನ್ನ ಕೈಲಿ ಆಗೋದಿಲ್ಲ ನಿಜವಾಗ್ಲೂ. ಏನ್ ಹೇಳ್ತಾ ಇದ್ದೀರಾ ನೀವು? ಅದೆಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಮನೆಗೆ ಬರಬೇಕು ಅಷ್ಟೇ ನೀವು. ನಾನು ಹೇಳೋದು ನಮ್ಮ ಮಾಮ್ ಹೇಳ್ಬಿಟ್ಟು ಹೋಗಿದ್ದಾರೆ, ಕರ್ಕೊಂಡು ಬಾ ಅಂತ. ನಾನು ಹೋಗ್ಬೇಕು ಅಷ್ಟೇ. ಸಾಲ ಎಲ್ಲ ತೀರಿಸ್ತಾರೆ. ನೀನು ಬಾಯಿ ಮುಚ್ಕೊಂಡು ಮನೇಲಿ ಕೂತ್ಕೊಂಡ್ರು ಸಾಕು ಅಷ್ಟೇ. ನೋಡು ರಜನಿ, ನೀನು ನನ್ನೇ ದಿವಸ ಕೊಡ್ಬೇಡ. ನನ್ನೇ ದಿವಸ ಕೊಡ್ಬೇಡ. ನೀನು ಹೋಗ್ಬೇಕು ತಾನೆ, ನೀನು ಹೋಗು. ಅದನ್ನು ಬಿಟ್ಬಿಟ್ಟು ನನ್ನ ಕಾಲ್ಗಿರಿ ಬೇಡ. ಏನು ತಿಳ್ಕೊಂಡಿದ್ದೀನಿ ನೀನು? ಏನು ತಿಳ್ಕೊಂಡಿದ್ದೀ ಅಂತ? ಏನು ತಿಳ್ಕೊಂಡಿದ್ದೀ? ನಿಮ್ಮ ಮನೇಲಿ ನಿಮ್ಮ ಮಗು ಮರ್ತ್ಕೊಂಡಿದ್ದಾವೇನೋ? ನಿನ್ನ ಬಾಣ್ತಂದಲ್ಲಿ ನಮ್ಮ ಮಗನ ಕರೀನಿಲ್ಲ, ನನ್ನ ಕರೀನಿಲ್ಲ. ನೀವೆಲ್ಲ ಅದೇ ನಾಟಕದವ್ರು ನೀವು. ಮಾತಾಡಲ್ಲ ಅಂತ ನಾನು ಬಾಯ ಬಿಚ್ಕೊಂಡಿಲ್ಲ ಅದಕ್ಕೇನೋ. ಏನು ನೀನು ಮಾತಾಡ್ತಿರೋ ಚಂದ ನೀನು? ನಿನ್ನ ಕೆಲಸ ಕಳಿಸ್ತಿದ್ರೆ ನಾನು ನೀನು ಇರುವಂತ ನಾನು ಜೊತೆ ಕರ್ಕೊಂಡು ಬಾ ಅಂತ ಕರ್ಕೊಂಡೇನು ಬಂದಿಲ್ಲ. ನೀನೇ ಓಡ್ ಬಂದವಳು ಇರಬೇಕಿತ್ತು ನೀನು. ಅವನ್ನೆಲ್ಲರೇ ಹೋಗ್ಲಿ, ಏನಾರ ಮಾಡಲಿ ಅಂತ ಏಕೆ ಬಂದು ನೀನು? ನಿಮ್ಮ ಅಪ್ಪನ ಮನೆಗೆ ಹೋಗ್ಕೊಂತೇನೋ ನಾಟಕ ಆಡ್ಕೊಂಡು. ಯಾರಾದ್ ನಾನು ಕೋಪ ಮಾಡಿಸ್ಬೇಡ ನನಗೆ. ನಿನ್ನ ಕೋಪಕ್ಕೆ ಬರ್ಸಿದ್ರೆ ನಾನು ಸುಮ್ಮನಾಗೋದಿಲ್ಲ. ನನ್ನ ಮೇಲೆ ಹನ್ನೆರಡು ಮಾತಾಡ್ತೀಯ ನೀನು. ನಿನ್ಗೆ ಒಳ್ಳೇದಿ ಹಾಗಲ್ಲ. ಆಗ ಇಲ್ಲಿ ಬಿಡು. ನಿನ್ನ ಮೋಸ ಮಾಡಿಕಲಾಕತ್ ನಾನು. ನಾನು ಇಲ್ದಿರೋ ಹೊತ್ತಲ್ಲ ರೋಗನ್ ಬರೀ ಎಲ್ಲನೂ ಹೇಳ್ಕೊಂಡವಳೆ. ಹೇಳ್ಕೊಂಡಿಲ್ಲ ನಾನು. ನನ್ನ ಮೊಮ್ಮನಿಗೆ ನಾನು ಹೇಳ್ದೆ, ನಾನು ಹೊರಗಡೆ ಬಂದಿದ್ದೀವಿ ಅಂತ. ಅಷ್ಟು ಹೇಳಕ್ಕಿಲ್ವಾ? ಏನು ಹೇಳ್ತಾ ಇದ್ದೀರಾ ನೀವು? ಅಮ್ಮ ಅವರು ನಮ್ಮ ಅಮ್ಮನಿಗೆ ನಾನು ಏನಾದರೂ ಹೇಳ್ಕೊತೀನಿ. ಅವ್ರ ಮಗಳು ನಾನು. ನಮ್ಮ ತಾಯಿಗೆ ಹೇಳಷ್ಟು ಹಕ್ಕಿಲ್ವಾ ನನಗೆ? ನನ್ನ ಕಷ್ಟ ಸುಖಗಳ ಎಲ್ಲರೂ ನಿನ್ನ ಜೊತೆಗೆ ಇರಬೇಕಾ? ನಿನ್ನ ಜೊತೆಗೆ ಸಾಯ್ಬೇಕಾ? ನಮ್ಮ ಮಕ್ಕಳು ನಾವೇ ಅಲ್ಲ. ಫ್ರೆಂಡ್ಗಳೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿರೋ ಮದುವೆಗೆ ಎಲ್ಲ ಚೆನ್ನಾಗಿದ್ದಾರೆ. ನನ್ನ ಪರಿಸ್ಥಿತಿ ನೋಡಿ ಎಷ್ಟು ಕೆಟ್ಟದಾಗಿದೆ. ನನ್ನ ಬಾರಾಟ ಹೇಗಿದೆ. ಮೊನ್ನೆ ಮತ್ತೆ ನಾನು ಕೇಳಬೇಕಿತ್ತು, ಕೇಳಿದ್ರೆ ತಪ್ಪು ಮಾಡ್ಕೊಂಡೆ. ಇವಾಗ ಅರ್ಥ ಆಗ್ತಿದೆ ನನಗೆ. ನಿನ್ನ ಜೊತೆ ಬಂದಿದ್ದಕ್ಕೆ ನಾನು ಏನೇನೆಲ್ಲ ಕೆಟ್ಟದಿಲ್ಲ ಅನುಭವಿಸ್ತಿ ಅಂತ. ಅಲ್ಲ, ನಮ್ಮ ಅವ್ವ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಎಲ್ಲ ಅಷ್ಟು ಮಾಡ್ತೀನಿ. ನಿನ್ನ ಊನ ಮಡಿಕೊಂಡಿದ್ರಲ್ಲ, 2 ದಿನ ಕಷ್ಟ ಬಂದಿದ್ದಕ್ಕೆ ನೀನು ನಿಮ್ಮ ಮಮ್ಮಿಗೆ ಹೇಳ್ಕೊಂಡಿದ್ದೀರ ಎಲ್ಲ ನೀವೇ. ನೋಡು, ನೀವು ಜೀವನದಲ್ಲಿ ಹಿಂಗೆ ತಾನೆ. ಕಷ್ಟಗಳಿದ್ರೆ ಮನುಷ್ಯನಿಗೆಲ್ಲ ಸುಖ ಇದ್ರೆ ಚಂದ. ಇಲ್ಲ ನಿನ್ನ ಗಂಡನ ಬಿಟ್ಟು ಹೊರಟಿರ್ತೀಯ ನೀನು. ಹಾಗೆಲ್ಲ ಮಾತಾಡಬೇಡಿ ನೀವು. ಹಾಗೆಲ್ಲ ಮಾತಾಡಂಗಿದ್ರೆ ನಾನೇ ನಿಮ್ಮ ಜೊತೆ ಬರ್ತಿದ್ದೆ. ನಾನು ಅಲ್ಲೇ ಇರ್ತಿದ್ದೆ, ಅತ್ತೆ ಜೊತೆ ಇರ್ತಿದ್ದೆ ನಾನು. ಅತ್ತೆ ತುಂಬ ಹಳ್ಳಿಯವರು. ನೀವು ಮಾತ್ರ ಸರಿ ಇಲ್ಲ. ನಿಮ್ಗೆ ಯಾಕೆ ಬೇಕಿತ್ತು ಯವರಗಳೆಲ್ಲ? ನಿಮ್ಮನ್ನ ದೊಡ್ಡದಾಗಿ ಬಿಸ್ನೆಸ್ ಮಾಡಿ ದೊಡ್ಡದಾಗಿ ಸಂಪಾದನೆ ಮಾಡಿ ಅಂತ ನಾನು ಹೇಳಿದ್ದ ನಾನು ಹೇಳಿದ್ದ ಹೋಗ್ಲಿ ಅಂತ. ಏನು ಸಾಲ ಎಲ್ಲ ತೀರ್ಸ್ಕೊಂಡು ನಿಮ್ದಿ ಆಗೋಣ, ಮಕ್ಕಳು ಮರಿ ನೋಡ್ಕೊಂಡು ಚೆನ್ನಾಗಿರೋಣ ಅನ್ನೋದು ಬಿಟ್ಟು ಹಠ ಮಾಡ್ಕೊಂಡು ಕೂತ್ಕೋದ್ರಾಟವ. ನೋಡು ರಾಜ್, ನಾನು ಜಾಸ್ತಿ ನಾನು ಮಾತಾಡೋಕ್ಕಾಗಲ್ಲ ನಿನ್ನ ಜೊತೆ. ನನಗೆ ಹೇಳಿ ಸಾಕಾಗೋಗಿದೆ. ನಮ್ಮ ಮಾಮ್ ಬರ್ತಾರೆ, ಹೋಗ್ತೀನಿ ಅಷ್ಟೇ ರೆಡಿಯಾಗಿ. ಬರಂಗಿದ್ರೆ ಬಾ, ಇಲ್ಲಂದ್ರೆ ಇಲ್ಲ ಇರು. ಮೊದಲು ಕೆಲಸ ಮಾಡು, ಮೊದಲು ಹೋಗು. ನೀನು ಇರ್ಬೇಡ, ನೀನು ಇಲ್ಲಿ. ನನಗೆ ಅದೆಲ್ಲ ಗೊತ್ತಿಲ್ಲ. ಮಾಮ್ ಬರ್ತಾರೆ, ಬೇಗ ರೆಡಿ ಆಗು ಅಷ್ಟೇ. ಮಕ್ಕಳು ಕರ್ಕೊಂಡು ಹೋಗ್ಬೇಡ, ನೀನು ಹೋಗ್ಬೇಕಾರೆ. ಯಾಕಂತೀರಾ? ನನ್ನ ಮಕ್ಕಳ ನಾನೇ ಕರ್ಕೊಂಡು ಹೋಗೋದು. ನನ್ನ ಮಕ್ಕಳನ್ನ ನಾನು ಕರ್ಕೊಯ್ತೀನಿ, ನೀನು ಹೋಯ್ತೀರ ಸುಮ್ಮನೆ ಬಂದು ಹೆಂಗೆ? ನಿಮ್ಮ ಒಬ್ಬನ ಕರ್ಕೊಯ್ತಾನೆ ಹೋಯ್ತೀರ ನೀನು. ಓಹೋ, ಬಾರಿ ಚೆನ್ನಾಗಿ ಮಾತಾಡ್ತಿದ್ದೀರಾ. ನಿಮ್ಮ ಬಣ್ಣ ಇವಾಗ ಬೈಲಾಯ್ತಾ ಇದೆ ರಾಜ್. ನನಗೆ ಇಷ್ಟು ದಿನದಿಂದ ಗೊತ್ತಿರಲಿಲ್ಲ.
ಈ ಗಲೀಜನ್ನು ಬಿಟ್ಬಿಟ್ಟು ನನ್ನ ಮಕ್ಕಳನ್ನ ಈ ಪರಿಸ್ಥಿತಿ ಬಿಟ್ಬಿಟ್ಟು ನಾನು ಹೋಗ್ಲಾ? ನಾನು ಹೋದ್ರೆ ಮಕ್ಕಳು ಕರ್ಕೊಂಡೇ ಹೋಗೋದು, ನೀನೇ ಅನುಭವಿಸಿಲಿ. ಎಷ್ಟು ಮಟ್ಟಕ್ಕೆ ಬಂದ್ಬಿಟ್ಟೆ ನೀನು, ಎಷ್ಟು ಮಟ್ಟಕ್ಕೆ ಬಂದ್ಬಿಟ್ಟೆ. ಮನುಷ್ಯನ್ಗೆ ದುಡ್ಡಿದ್ರ ಬೆಲೆ, ದುಡ್ಡಿಲ್ಲ ಅಂತಂದ್ರೆ ನೋಡು ನಮ್ಮ ಪರಿಸ್ಥಿತಿ. ಅಲ್ಲ, ಇವಾಗ ಏನು ನಿಮ್ಮನ್ನ ಬಿಟ್ಬಿಟ್ಟು ನಾನು ಹೋಗ್ತಿಲ್ಲ, ಬನ್ನಿ ನಮ್ಮ ಮಮ್ಮ ದುಡ್ಡು ಕೊಡ್ತಾರೆ, ಸಾಲ ಎಲ್ಲ ತೀರಿಸ್ತಾರೆ, ಆರಾಮಾಗಿರೋಣ ಬನ್ನಿ ಅಂತ ನಾನು ಕರಿತಿರೋದಷ್ಟೇ. ನಾನು ತಪ್ಪು ಮಾಡ್ತಾ ಇದ್ದೀನಾ? ನೀವು ಯಾಕೆ ಈ ಥರ ಅರ್ಥ ಮಾಡ್ಕೊತಿಲ್ಲ ನನ್ನ? ಯಾಕೆ ರಾಜ್, ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ, ಬನ್ನಿ ನೀವು ಹೋಗೋಣ ನಾವು, ಪ್ಲೀಸ್ ರಾಜ್. ಕೈ ಕಾಲೆಲ್ಲ ಗಟ್ಟಿಯಾಗವೆ, ನಮ್ಮ ಅಪ್ಪನ ಮನೇಲಿ ಆಸ್ತಿಗಳೆಲ್ಲವೇ, ಏನೂ ಇಲ್ಲ. ನಿಮ್ಮ ಅಮ್ಮ ತಪ್ಪು ಬಂದಿನ ಕುಂತ್ಕೊಳ್ಳೋ ಹಣೆ ಬರ ನನಗೇನು ಬಂದಿಲ್ಲ. ನಿನ್ನ ಬಾಯಿ ಮುಚ್ಕೊಂಡು ಇದ್ರೆ ಇಲ್ಲಿ ಇರು 4 ದಿನ, ಇಲ್ಲ ಅಂತಂದ್ರೆ ಮನೆ ಮಾಡೋಕ್ಕೆ ಅಂತ ಓಡಾಡ್ತಾವನಿ, ಮನೆ ಮಾಡ್ತೀನಿ ಇರು, ಇಲ್ಲ ಅಂತಂದ್ರೆ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಿಮ್ಮ ಅಮ್ಮನ ಜೊತೆ ಹೋಗೋ ಅಷ್ಟೇ. ಓಕೆ ಬಾವ ಚೆನ್ನಾಗಿದ್ದೀರಾ ಬಾವ? ಓ ಮಲಕ ಹೆಂಗ್ ಹುಡಿಕೊ ಬಂದ್ರಿ? ಹೇಳ್ಕೊಂಡು ಬಂದ ಕತೆ ಹೆಂಗಿದ್ರಿ ಬಾವ? ರಜನಿ ಹೆಂಗಿದೀಯವ? ನಾನು ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ? ನೋಡವ ಹೆಂಗೆ ಇವನಿ. ಓಕೆ. ಅಯ್ಯೋ ಕಮ್ಮ, ಯಾಕಪ್ಪ ಈ ಕತ್ತೋಗ್ತಾ ಇದ್ದೀರಿ ನೀವು? ನಾದ ಯಾಕಪ್ಪ ಈ ಥರ ಕತ್ತ? ಪಾಪ ನದಿನಿ ಹತ್ತಿರ ಇತ್ತೊಂಥರ ಕತ್ತ ಕೂತಿದ್ದಲ್ಲ ನೀನು. ಅಯ್ಯೋ ಶಿವ ಭಗವಂತ, ನೀರು ಕಣ್ಣಲ್ಲಿ ನೋಡಕ್ಕಾಯ್ತಿಲ್ವಲ್ಲ? ಯಾಕೆ ಹಿಂಗೆ ಮಾಡ್ಕೊಂಡಪ್ಪ ನೀನು? ದೊಡ್ಡ ಬುದ್ಧವಂತ ತಾನೆ ನೀನು, ಅಂಥದ್ದಲ್ಲಿ ಹಿಂಗೆ ತಾಳ ತೋಲ ಮಾಡ್ಕೊಂಡು ಹಿಂಗೆ ತಾಯ್ತಾ ಕೂತಿದ್ದಲ್ಲ ನೀನು. ಅಯ್ಯೋ ಶಿವ, ನಿಮ್ಮ ಮನೆ ಬಿಟ್ಬಿಟ್ಟು ಯಾಕೆ ಬಂದಿ? ಯಾಕೆ ಬಂದಿ ಅಂತ? ಬಿಡಕ, ನಮ್ಮ ಕಷ್ಟ ಬೇರೆಯವ್ರಿಗೆ ಯಾರಿಗೂ ಬೇಡ, ನಮ್ಗೆ ಇರ್ಲಿ. ಅದಕ್ಕೆ ಬಂದೆ ಕತೆ, ತಲೆ ಕೆಡ್ಸ್ಕೊಬಿಡಿ. ರಜನಿ ಜ್ಯೂಸ್ ಕಾಯಿಸು, ಇತ್ತಕೊತೀನಿ ಬೇಡ. ಸರಿ ರಾಜ್, ಮಾಡ್ತೀನಿ. ಜ್ಯೂಸ್ ಗೀಸ್ ಏನು ಬೇಡ ಕತೆ. ಈಗ ಕೆಲ್ಸಕ್ಕೆ ಹೋಗ್ತಿಲ್ಲ ಕಣ್ಣ ಬಾವ, ಹೋಗ್ಬೇಕು. ಅಲ್ಲ ಕಣ್ ಬಾವ, ನೀವು ಈ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಹಿಂಗೆ ಮನೆ ಬಿಟ್ಬಿಟ್ಟು ಬಂದರೆ ಚಂದವ ನೀವು. ಸಾಲವ ಈಗ ಸಾಲ ತೀರ್ಸೋದು ಸುಲಭ ಅನ್ಕೊಂಡಿದ್ದೀರಾ? ಮಳೆ ಇಲ್ಲ ಏನಿಲ್ಲ, ಹೆಂಗೆ ಸಾಲ ತೀರಿಸ್ಬೇಕು? ಅಲ್ಲ ನೀವೇ ಅಂತ ಯಾರ ಕೈ ಹೋಗಿ ಸಿಗಾಕೊಂಡ್ರಿ? ಜೀವನಗಳು ಹಾಳು ಮಾಡ್ಕೊಳ್ಳೋದಂದ್ರೆ ಹಿಂಗೆ ಜೀವನಗಳು ನಡೀತಾ ಇರ್ತವೆ. ಮಧ್ಯದಲ್ಲಿ ಅವ್ರಿಗೂ ಸವೇಸಗಳು ಮಾಡ್ಕೊಂಡು ಮಧ್ಯದಲ್ಲಿ ಜೀವನಗಳು ಹಾಳು ಮಾಡ್ಕೊಂಡು ಅಡ್ಡದಾರಿ ಹಿಡಿಯೋದು. ನೀವು ನೋಡಿ ಮಾಡಬೇಕು ತಾನೇ ಅವರಗಳ. ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ನೀವು ಕೆಲಸ ಮಾಡಿದ್ದ ಬಾಡಿಗೆ ಮನೆ ಮಡಿಕೊಂಡು ಮನೇಲಿದ್ರೆ ಸಾಲನಾದ್ರೂ ತೀರಿಸ್ಬೋದು. ಇಲ್ಲಿ ಹಂಗೆ ಮಾಡಿರಿ ನೀವು. ಬನ್ನಿ ಮನೆಗೆ ಹೋಗೋದ? ಹಂಗೆ ಮಾಡೋಕ್ಕದು ಸುಮ್ಮನೆ ಬಾಡಿಗೆ ಕಟ್ಕೊಂಡು ನೀವು ಸಾಲ ತೀರ್ಸ್ಕೊಳ್ಳೋದೆಲ್ಲ ಸುಲಭ ಆಗಲ್ಲ ಕತೆ. ಬನ್ನಿ ಮನೆಗೆ ಹೋಗೋದ, ಹೆಂಗಾರೆ ಮಾಡೋಕ್ಕಾಯ್ತದೆ, ಎದ್ಕೊಳಕ್ಕೆ ಹೋಗ್ಬೇಡಿ ನೀವು. ಹೋಗಿ ಬಾಬಾ, ನೆಮ್ಮದಿಲ್ಲ ಅಲ್ಲಿ, ನನ್ನಿಂದ ಎಲ್ಲರಿಗೂ ನೆಮ್ಮದಿಲ್ಲ ಕತೆ. ನಾವೇನೋ ಹಿಂಗೆ ಅಂತೀವಿ, ಅಲ್ಲಿ ಅಪ್ಪ ಬೈಯೋದು ಮಾಡೋದು, ಆಮೇಲೆ ಜಗಳಾಡೋದು, ಅಪ್ಪ ನಾನು ಬೈಯೋದು, ಅಪ್ಪನ ಜೊತೆ ಜಗಳಕ್ಕೆ ಹೋಗೋದು, ಹೊಡೆದಾಡೋದು, ಇದೆಲ್ಲ ಯಾಕೆ ಬೇಕು ಅಂತ ನನ್ನ ಕಣ್ಣು ಮುರೆ ಕಡ್ದು ಬಂದಿರೋದು ಕತೆ. ನಮ್ಮ ಕಷ್ಟ ನಮಗೆ ಇರಲಿ ಕಣ್ ಬಾಬಾ. ನೀವೇನಂಗೆ ಅಂತಿದ್ರಿ ಪಾಪ, ರಜಿನಿ ಸುಖವಾಗಿ ಬೆಳೆದವರು. ಅವ್ರು ಕರ್ಕೊಂಬಂದು ಇಲ್ಲಿ ಇರ್ಸ್ಕೊಂಡಿದ್ರು, ಅವ್ರಿಗೆ ಏನು ಅನ್ಸೋಕ್ಕಿಲ್ಲ ಮನಸ್ಸು, ಅವ್ರಿಗೆ ಏನು ಅನ್ಸೋಕ್ಕಿಲ್ಲ. ಅವಳೇನೋ ಬೇಗಂದ್ರೆ ಹೋಗೋರು ಅಪ್ಪನ ಮನೇಲಿ ಇರಲಿ, ಬೇಡ ಅಂತ ನಿಕ್ಕಿಲ್ಲ. ಸರಿಯಾ ಅಮ್ಮ? ಸರಿ ಹೇಳಿ, ಬಂದಾಗ ಅಪ್ಪನ ಮನೆ ಸೇರ್ಕೊಂಡ್ರೆ ಮರೀದಿ ಸಿಕ್ಕದ? ಹೇಳಿ ಬಾವ ನೀವು ಅದನ್ನ, ಆ ಮಾತು ಹೇಳಿ. ನದಿನಿ ಅದಕ್ಕೆ ಬನ್ನಿ, ನಮ್ಮ ಮನೆಗೆ ಹೋಗೋದ, ನಾನು ತಾಕತ್ತೀನಿ, ಬನ್ನಿ ನಿಮ್ಮ ಎದ್ದು ಕಬೇದಿ. ನಾದ ನಾನು ತಾಕತ್ತೀನಿ ಬಪ್ಪ, ನೀನು ಎದ್ದು ಕಲಕ್ಕೆ ಹೋಗ್ಬೇಡ ಬಪ್ಪ. ನೀನು ಭಾಗ್ಯ ಮನೇಲಿ ಇರೋದು ಬೇಕಾಗಿಲ್ಲ, ನಮ್ಮ ಮನೇಲಿ ಇದ್ದಪ್ಪ ನೀನು. ನಮ್ಮ ಮನೇಲಿದ್ದು ನಾನು ಕತ್ತ ಬಂದಾಗೆಲ್ಲವ ಅಪ್ಪನ ಮನೇಲಿ ಉಣಿತಾನೆ, ಹಂಗೆ ನೀನು ನಮ್ಮ ಮನೇಲಿ ಇದ್ದಪ್ಪ. ನೀನು ನಿನ್ನ ಮನೆ ಅನ್ಕೊಂಡಿದ್ದು ಬಪ್ಪ, ನಾವು ಹೋಗ್ಬೋದಪ್ಪ, ಬಾ ನಾವು ಹೋಗೋದ. ಸುಮ್ಮನೆ ಅತ್ತ ಮಾಡ್ಕೊಂಡು ಕುಕ್ಕಬೇದಿ, ಬನ್ನಿ. ಹೋಗಕ್ಕ, ಇದು ಅರ್ಜೆಂಟಿಗೆ ಬಂದಿರೋದು, ಮನೆ ಹುಡ್ತಾವನಿ, ಚೆನ್ನಾಗಿರೋ ಮನೆಯ ಮಾಡ್ತೀನಿ ಕತೆ. ಬನ್ನಿ ಬಾವ, ನೀವು 3 ಗಂಟೆಗದ ಬನ್ನಿ. ನೀವು ಯಾಕಂಗೆ ಆಟ ಮಾಡ್ತಾ ಇದ್ದೀರಿ? ಯಾಕಂದ್ರೆ ಬಾವ, ಇಲ್ಲ ನಾನು ಸ್ವಲ್ಪ ದಿವಸ ನೋಡ್ತೀನಿ ಕತೆ, ಸುಮ್ಮನಿರಿ. ಹಂಗೇನಾದ್ರು ಬರಬೇಕು ಅನ್ಸೋ ನಾನು ಬಂದೇ ಬರ್ತೀನಿ. ಬನ್ನಿ ನಾಷ್ಟ ಮಾಡಿ, ಬನ್ನಿ ನಾಷ್ಟ ದೋಸೆ ತಕ ಬಂದಿನಿ. ಏನು ಬೇಡ ಕಣಪ್ಪ, ಯಾವ್ದು ಆಚೆನೂ ಬೇಡ, ಏನು ಬೇಡ. ನಿಮ್ ನೋಡ್ಬಿಟ್ಟು ಹೊಟ್ಟೆನೆ ತುಂಬ್ಕೊಬಿಟ್ಟು ಏನು ಬೇಡ ಕಣಪ್ಪ. ಅಯ್ಯೋ ಮಕ್ಳುಗಳು ತೂದೆತ್ತೆಂದಗಳು ಮಲಗಿದ್ದಾವ, ಅದಕ್ಕೆ ಮಲಗಿದ್ದಾರೆ. ಮುಂದುವರಿಯುವುದು ನೋದಪ್ಪ, ನೋಡಿ ಹೆಂಗ್ ಕತ್ತ ಪತ್ತವನಿ ಅಂತ ನೋಡಿ, ಯಾವದಗೋಲ್ ಮಾಡೋದು ನೋಡಿ, ಪದಿ ಯಾವದಗೋಲ ಮಾಡಿ ಹಿಂಗೆ ಕತ್ತ ಪತ್ಬಿಟ್ರೆ ಎಷ್ಟು ಕಷ್ಟ ಗೊತ್ತಾ? ಹೋಯ್ತಾ ಇರ್ತದೆ ಒಂದು ಗಾಳಿ, ಹೋದಾಗ ಅದು ಅಡ್ಡದಾರಿ ಇದು ಬಿಟ್ರೆ ಬದಿದೆ ಕತ್ತ ಆಗೋದು. ಎಲ್ಲದು ಅತ್ತೆ ಕಣಪ್ಪ, ಎತ್ತರಿಕೆಯಿಂದ ಇರಬೇಕು. ದುಡ್ಡು ಒಂದೇ ಬಾದಿ ಇಂಪಾರ್ಟೆಂಟು. ಈಗಂತೂ ಮಳೆ ಬೆಲೆ ಇಲ್ಲ, ಬಾದಿ ಇಂಪಾರ್ಟೆಂಟು. ಅದಕ್ಕೆ ತಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಗೆ ಇದ್ಬಿಟ್ರೆ ತಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತದೆ ಕಣ್ರಪ್ಪ. ಏನಂದಿದೆ ನನ್ನ ತಮ್ಮಂಗೆ ಸಹಾಯ ಮಾಡೋದಂತ ಬಂದೀವ್ನಿ, ನೋದದ ಏನು ಮಾಡೋದು ಅಂದ್ಬಿಟ್ಟು ಅಂದೆಯ ವಿಡಿಯೋ ಎಂದಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ತಪ್ಪೆ ಮಾಡ್ಕೊಂಡಿಲ್ಲ, ದಯವಿಟ್ಟು ತಪ್ಪೆ ಮಾಡ್ಕೊಳ್ಳಿ. ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.